ನೀಟ್ ಪ್ರಶ್ನೆ ಪತ್ರಿಕೆಯ ಸೋರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅದರ ಕಿಂಗ್ ಪಿನ್ ಅನ್ನು ಅರೆಸ್ಟ್ ಮಾಡಲಾಗಿದೆ. ಕಿಂಗ್ ಪಿನ್ ಸೇರಿದಂತೆ ಒಟ್ಟಾರೆಯಾಗಿ 9 ಜನರನ್ನ ಬಂಧಿಸಿದೆ ಸಿಬಿಐ ಅನ್ನುವ ಮಾಹಿತಿ ಸಿಗ್ತಾ ಇರುವಂಥದ್ದು. ಕಿಂಗ್ ಪಿನ್ ಎನ್ನಲಾದ ಕೆಮಿಸ್ಟ್ರಿ ಲೆಕ್ಚರರ್ ಪಿ.ವಿ. ಕುಲಕರ್ಣಿ ಹಾಗೆ MBBS ವಿದ್ಯಾರ್ಥಿ ವಿಕಾಸ್ ಬಿನ್ವಾಲ್ ಸೇರಿದಂತೆ ಆತನ ಕುಟುಂಬ ಸದಸ್ಯರೂ ಸೇರಿದಂತೆ 9 ಜನರನ್ನ ಈಗ ಅರೆಸ್ಟ್ ಮಾಡಲಾಗಿದೆ ಅನ್ನುವ ಮಾಹಿತಿ ಸಿಕ್ಕಿದೆ. ಇವರ ಜೊತೆಯಲ್ಲೇ ಮತ್ತೊಬ್ಬ ಬಯಾಲಜಿ ಉಪನ್ಯಾಸಕಿಯನ್ನ ಕೂಡ ಸಿಬಿಐ ಬಂಧಿಸಿದೆ. ದೇಶಾದ್ಯಂತ ಸಂಚಲನವನ್ನ ಸೃಷ್ಟಿಸಿದಂತಹ ಪ್ರಕರಣ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ. ರಾಜಸ್ಥಾನದ ಸೀಕಾರ್ನಿಂದ ಶುರುವಾದಂತಹ ಪ್ರಕರಣ ದೇಶವ್ಯಾಪಿ ಹರಡಿಕೊಂಡಿದ್ದು ಇದೀಗ ಪುಣೆಯಲ್ಲಿ ಕೆಮಿಸ್ಟ್ರಿ ಲೆಕ್ಚರರ್ ಆಗಿದ್ದಂತಹ ಪಿ.ವಿ. ಕುಲಕರ್ಣಿ, ಲಾಥೂರ್ ಮೂಲದ ಪಿ.ವಿ. ಕುಲಕರ್ಣಿ, ಇವರು ಲಾಥೂರಲ್ಲೂ ಕೂಡ ಕೋಚಿಂಗ್ ಸೆಂಟರನ್ನು ಹೊಂದಿದ್ರು. ಪುಣೆಯಲ್ಲೂ ಕೂಡ ಇವರು ಕೆಲಸವನ್ನು ಮಾಡ್ತಾ ಇದ್ರು. ಹಾಗೆ NTA ಪರೀಕ್ಷೆಯ ಪ್ರಕ್ರಿಯೆಯ ಭಾಗವೂ ಆಗಿದ್ರು. ಇವರು ಆ ಬಯಾಲಜಿ ಉಪನ್ಯಾಸಕಿ. ಹಾಗೆ ಇವರ ಜೊತೆಯಲ್ಲಿ ಓರ್ವ MBBS ವಿದ್ಯಾರ್ಥಿ ವಿಕಾಸ್ ಬಿನ್ವಾಲ್ ಎನ್ನುವ ವಿದ್ಯಾರ್ಥಿ, ಆತನ ಕೆಲವು ಕುಟುಂಬಸ್ಥರು, ಒಟ್ಟಾರೆಯಾಗಿ 9 ರಿಂದ 10 ಜನರನ್ನ ಈಗ ಅರೆಸ್ಟ್ ಮಾಡಲಾಗಿದೆ ಹೊಸದಾಗಿ ಈ ಪ್ರಕರಣದಲ್ಲಿ. ಮತ್ತೆ ಆರೋಪಿಗಳನ್ನು ಬಂಧಿಸಿ ತೀವ್ರ ವಿಚಾರಣೆಯನ್ನ ಸಿಬಿಐ ಅಧಿಕಾರಿಗಳು ನಡೆಸ್ತಾ ಇದ್ದಾರೆ. ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದ್ದರಿಂದ ಆ ಪರೀಕ್ಷೆಗಳು ರದ್ದಾಗಿ ಇದೀಗ ಮತ್ತೊಮ್ಮೆ ಹೊಸದಾಗಿ ಜೂನ್ 21ನೇ ತಾರೀಕಿಗೆ ಪರೀಕ್ಷೆಗಳನ್ನು ನಿಗದಿ ಮಾಡಲಾಗಿದೆ. ಒಂದೆಡೆ ಇವರು ಹಣದಾಸೆಗಾಗಿ ಮಾಡಿದಂತಹ ಈ ಪೇಪರ್ ಲೀಕ್ ಪ್ರಕರಣ ಏನಿದೆ, ಇದರ ಕಾರಣದಿಂದಾಗಿ ಇದೀಗ ವಿದ್ಯಾರ್ಥಿಗಳು ತಮ್ಮ ಜೀವವನ್ನೇ ಕಳೆದುಕೊಳ್ತಾ ಇದ್ದಾರೆ. ಬೇಸರಗೊಂಡು ಮನನೊಂದು ಮಾನಸಿಕ ಖಿನ್ನತೆಗೆ ಒಳಗಾಗಿ ಆತ್ಮಹತ್ಯೆಗೆ ಶರಣಾಗ್ತಾ ಇರುವ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ನೀಟ್ ಕಾರಣದಿಂದಾಗಿ ಮರುಪರೀಕ್ಷೆ ಬರಿಬೇಕಲ್ವಾ ಅನ್ನುವ ಟೆನ್ಷನ್ನಲ್ಲಿ ಅವರು ಆತ್ಮಹತ್ಯೆಗೆ ಶರಣಾಗ್ತಿದ್ದಾರೆ ಅಂತೇಳಿ ವರದಿಗಳಾಗ್ತಾ ಇದೆ. ರಾಜಸ್ಥಾನದಲ್ಲಿ 5 ಮತ್ತೆ ಮೃತಪಟ್ಟಿದ್ದಾರೆ ಅನ್ನುವ ಮಾಹಿತಿ ಸಿಗ್ತಾ ಇರುವಂಥದ್ದು. ಹಲವು ವಿದ್ಯಾರ್ಥಿಗಳು ಗೋವಾದಲ್ಲಿ ಆಗಿದೆ ಇದೇ ಥರದ ಒಂದು ಸೂಸೈಡ್. ಇವೆಲ್ಲವೂ ಆಗಿದ್ದು ಈ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಆ ಕ್ವಶನ್ ಪೇಪರನ್ನು ಲೀಕ್ ಮಾಡಿದ ಕಿಂಗ್ ಪಿನ್ ಅಂತ ಹೇಳಲಾಗ್ತಾ ಇರುವಂತಹ ಈ ಪಿ.ವಿ. ಕುಲಕರ್ಣಿಯನ್ನು ಸದ್ಯ ಸಿಬಿಐ ಬಂಧಿಸಿದೆ. ಅರೆಸ್ಟ್ ಮಾಡಿ ವಿಚಾರಣೆಯನ್ನು ನಡೆಸ್ತಾ ಇರುವಂಥದ್ದು. ಈತ ಕೆಮಿಸ್ಟ್ರಿ ಲೆಕ್ಚರರ್ ಆಗಿದ್ದ. ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ಚಂದ್ರಮೋಹನ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಚಂದ್ರಮೋಹನ್, ಕಿಂಗ್ ಪಿನ್ ಸೇರಿದಂತೆ 9 ಜನರು, ಅದರಲ್ಲಿ ಓರ್ವ MBBS ವಿದ್ಯಾರ್ಥಿನಿ, ಮತ್ತೊಬ್ಬರು ಬಯಾಲಜಿ ಲೆಕ್ಚರರು, ಹಾಗೆ ಅವರ ಕುಟುಂಬಸ್ಥರು ಕೂಡ ಇದ್ದಾರಂತೆ. ವಿದ್ಯಾರ್ಥಿಯ ಕುಟುಂಬಸ್ಥರು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಏನೆಲ್ಲ ಮಾಹಿತಿ ಇದೆ ಚಂದ್ರಮೋಹನ್? ಹೌದು ನವೀನ್, ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದಲ್ಲಿ ಸಿಬಿಐ ಕೂಡ ತನ್ನ ತನಿಖೆಯನ್ನ ಚುರುಕುಗೊಳಿಸಿದೆ. ಮುಖ್ಯವಾಗಿ ಈ ನೀಟ್ನ ಪ್ರಶ್ನೆ ಪತ್ರಿಕೆ ಪ್ರಿಂಟಿಂಗ್ ಪ್ರೆಸ್ನಿಂದಲೂ ಕೂಡ ಸೋರಿಕೆ ಆಗಿದೆ. ಅದಾದ ಬಳಿಕ ಮಹಾರಾಷ್ಟ್ರದ ಬಯಾಲಜಿ ಪ್ರೊಫೆಸರ್ ಕೈಗೂ ಕೂಡ ಸಿಕ್ಕಿತ್ತು. ಮುಖ್ಯವಾಗಿ ಪ್ರಶ್ನೆ ಪತ್ರಿಕೆ ತಯಾರಿಸಿದಂತಹ ಶಿಕ್ಷಕಿಯೇ ಈ ಪ್ರಶ್ನೆ ಪತ್ರಿಕೆಯ ಸೋರಿಕೆಯಿಂದಲೂ ಕೂಡ ಭಾಗಿಯಾಗಿದ್ರು. ಅವರು ಒಂದು ಕೋಚಿಂಗ್ ಸೆಂಟರ್ಗೆ ಪ್ರಶ್ನೆ ಪತ್ರಿಕೆಯನ್ನ ನೀಡಿದ್ರು. ಅಲ್ಲಿಂದ ಬೇರೆಯವರಿಗೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿತ್ತು. ಹೀಗಾಗಿ ಒಂದು ಬಯಾಲಜಿ ಪ್ರೊಫೆಸರು ಮತ್ತು ಮತ್ತೊಬ್ಬ ಪ್ರೊಫೆಸರ್ ಅನ್ನು ಕೂಡ ಮಹಾರಾಷ್ಟ್ರದಲ್ಲಿ ಸಿಬಿಐನ ಅಧಿಕಾರಿಗಳು ಬಂಧಿಸಿದ್ದಾರೆ. ಜೊತೆಗೆ ಮಹಾರಾಷ್ಟ್ರದಲ್ಲೇ ಆಯುರ್ವೇದದ ಓರ್ವ ವಿದ್ಯಾರ್ಥಿಯನ್ನು ಕೂಡ ಬಂಧನವನ್ನ ಮಾಡಲಾಗಿದೆ. ಈ ಆಯುರ್ವೇದದ ವಿದ್ಯಾರ್ಥಿ 10 ಲಕ್ಷ ರೂಪಾಯಿಗೆ ಪ್ರಶ್ನೆ ಪತ್ರಿಕೆಯನ್ನ ಖರೀದಿಯನ್ನ ಮಾಡಿದ್ದ. ಅದನ್ನು 15 ಲಕ್ಷ ರೂಪಾಯಿಗೆ ಮಾರಾಟವನ್ನ ಮಾಡಿದ್ದ. ಇದರಿಂದಾಗಿ 5 ಲಕ್ಷ ರೂಪಾಯಿ ಲಾಭವನ್ನು ಕೂಡ ಗಳಿಸಿದ್ದ. ಜೊತೆಗೆ ಮುಖ್ಯವಾಗಿ ರಾಜಸ್ಥಾನದಲ್ಲೂ ಕೂಡ ಒಂದೇ ಕುಟುಂಬದ 4-5 ಮಂದಿ ನೀಟ್ ಪರೀಕ್ಷೆನಲ್ಲೂ ಕೂಡ ಉತ್ತೀರ್ಣರಾಗಿದ್ರು. ಈ ಹಿಂದೆ ಅವರು ಯಾವ ರೀತಿಯಾಗಿ ಉತ್ತೀರ್ಣರಾದ್ರು ಅಂದ್ರೆ ಈ ಪ್ರಶ್ನೆ ಪತ್ರಿಕೆಯ ಸೋರಿಕೆ ಲಾಭವನ್ನ ಪಡ್ಕೊಂಡೇ ಪ್ರಶ್ನೆ ಪತ್ರಿಕೆ ಮುಂಚೆನೆ ಸಿಕ್ಕಿ ಅದರಿಂದಲೂ ಕೂಡ ಅವರು ಉತ್ತೀರ್ಣರಾಗಿದ್ರು. ಅದು ಕೂಡ ಈಗ ಬೆಳಕಿಗೆ ಬಂದಿದೆ. ಹೀಗಾಗಿ ಅವರ ಕುಟುಂಬ ವರ್ಗದವರನ್ನು ಕೂಡ ಈಗ ಸಿಬಿಐನ ಅಧಿಕಾರಿಗಳು ಬಂಧಿಸಿದ್ದಾರೆ. ಮುಖ್ಯವಾಗಿ ಈಗ ಇದುವರೆಗೂ ಕೂಡ ಸಾಕಷ್ಟು ಮಂದಿಯನ್ನ ಸಿಬಿಐನ ಅಧಿಕಾರಿಗಳು ಬಂಧಿಸಂತಾಗಿದೆ. ಈಗ ಇದರ ಆಳ ಅಗಲಕ್ಕೆ ಇಳಿದು ಈಗ ಸಿಬಿಐನ ಅಧಿಕಾರಿಗಳು ತನಿಖೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಈ ಪ್ರಶ್ನೆ ಪತ್ರಿಕೆಯ ಸೋರಿಕೆ ಮತ್ತು ಮಾರಾಟದ ದಂಧೆಯಲ್ಲಿ ಕೋಟಿಗಟ್ಟಲೆ ಹಣದ ವ್ಯವಹಾರ ಕೂಡ ನಡೆದಿದೆ. ಕೋಟಿಗಟ್ಟಲೆ ಹಣವನ್ನು ಕೂಡ ವರ್ಗಾವಣೆಯನ್ನ ಮಾಡಲಾಗಿದೆ ಮತ್ತು ಕೋಟಿಗಟ್ಟಲೆ ಹಣವನ್ನು ಕೂಡ ಸಾಕಷ್ಟು ಮಂದಿ ಲಾಭವನ್ನು ಮಾಡ್ಕೊಂಡಿದ್ದಾರೆ. 5 ಕೋಟಿ 10 ಕೋಟಿ 15 ಕೋಟಿವರೆಗೂ ಕೂಡ ಕೆಲವರು ಲಾಭವನ್ನ ಮಾಡ್ಕೊಂಡಿದ್ದಾರೆ. ಮತ್ತು ಕೋಚಿಂಗ್ ಸೆಂಟರ್ಗಳಿಗೂ ಕೂಡ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿ ಸಿಕ್ಕಿತ್ತು. ಅಲ್ಲಿ ಕೋಚಿಂಗ್ ಸೆಂಟರ್ಗಳನ್ನವರು ತಮ್ಮ ವಿದ್ಯಾರ್ಥಿಗಳಿಗೂ ಕೂಡ ಈ ಪ್ರಶ್ನೆ ಪತ್ರಿಕೆಯನ್ನ ನೀಡಿದ್ದಾರೆ. ಇದರಿಂದಾಗೂ ಕೂಡ
ಸಾಕಷ್ಟು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆಗಿಂತ ಮುಂಚಿತವಾಗಿಯೇ ಈ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿ ತಲುಪಿತ್ತು. ಇದರಿಂದ ಪರೀಕ್ಷಾ ಅವ್ಯವಹಾರ ಅಕ್ರಮ ಅನ್ನೋದು ನಡೆದಿರತಕ್ಕಂಥದ್ದು ಜಗಜ್ಜಾಹೀರಾಗಿತ್ತು. ಹೀಗಾಗಿ ಈಗ ಕೇಂದ್ರ ಸರ್ಕಾರ ನೀಟ್ ಈ ಹಿಂದೆ ನಡೆದಂತಹ ಪರೀಕ್ಷೆಯನ್ನು ರದ್ದುಪಡಿಸಿ ಈಗ ಜೂನ್ 21ಕ್ಕೆ ಹೊಸದಾಗಿ ಪರೀಕ್ಷೆಯನ್ನು ನಡೆಸಲಿಕ್ಕೆ ತೀರ್ಮಾನವನ್ನ ತೆಗೆದುಕೊಂಡಿದೆ. ಈಗಲೂ ಕೂಡ ಸಿಬಿಐ ದೇಶದ ಉದ್ದಗಲಕ್ಕೂ ಕೂಡ ಯಾವ ರೀತಿಯಾಗಿ ಇದು ಪ್ರಶ್ನೆ ಪತ್ರಿಕೆ ಸೋರಿಕೆ ಆಯಿತು ಮತ್ತು ಡಿಜಿಟಲ್ ಎವಿಡೆನ್ಸ್ ನ ಆಧಾರದ ಮೇಲೆನೆ, ಡಿಜಿಟಲ್ ಫುಟ್ ಪ್ರಿಂಟ್ ನ ಆಧಾರದ ಮೇಲೆನೆ ತನಿಖೆಯನ್ನು ನಡೆಸ್ತಾ ಇದೆ. ಯಾರಿಂದ ಯಾರಿಗೆ ವರ್ಗಾವಣೆ ಆಯಿತು ಮತ್ತು ಅವರಿಂದ ಯಾರ್ಯಾರಿಗೆ ಈ ಪ್ರಶ್ನೆ ಪತ್ರಿಕೆ ವರ್ಗಾವಣೆ ಆಗಿ ಸೋರಿಕೆ ಆಯಿತು ಅನ್ನೋದ್ರ ಬಗ್ಗೆ ವಿಸ್ತೃತವಾದಂತಹ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ನವೀನ್, ಥ್ಯಾಂಕ್ ಯು ಚಂದ್ರಮೋಹನ್. ಇನ್ನು ಬಯಾಲಜಿ ಲೆಕ್ಚರರ್ ಒಬ್ರು ಏನು ಅರೆಸ್ಟ್ ಆಗಿದ್ರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಆಕೆಯ ಫೋಟೋವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಇವರ ಹೆಸರು ಮನೀಷಾ ಮಂಡಾರೆ ಅಂತ ಹೇಳಿ. ಲಾಥೂರ್ ಮೂಲದ PV ಕುಲಕರ್ಣಿ ಇವರು. ಕೆಮಿಸ್ಟ್ರಿ ಲೆಕ್ಚರರ್ ಏನಿದ್ದಾರೆ ಇವರು ಲಾಥೂರ್ ಮೂಲದ PV ಕುಲಕರ್ಣಿ. NTA ಪರೀಕ್ಷೆ ಪ್ರಕ್ರಿಯೆಯಲ್ಲಿ ಈ ಆರೋಪಿ ಕುಲಕರ್ಣಿ ಏನಿದ್ದಾರೆ ಇವರು ಭಾಗಿಯಾಗಿರ್ತಾರೆ. ಲಾಥೂರ್ನಲ್ಲೂ ಕೂಡ ಕೋಚಿಂಗ್ ಸೆಂಟರನ್ನು ಇವರು ಹೊಂದಿದ್ರು. ಈತನಷ್ಟೇ ಅಲ್ಲದೆ ಪುಣೆಯ ಉಪನ್ಯಾಸಕಿ ಮನೀಷಾ ಮಂಡಾರೆ ಪಕ್ಕದಲ್ಲಿ ಏನಿದ್ದಾರೆ ಅವರು ಮನೀಷಾ ಮಂಡಾರೆ. ಇವರು ಪುಣೆ ಮೂಲದವರು, ಅಲ್ಲಿ ಬಯಾಲಜಿ ಉಪನ್ಯಾಸಕಿಯಾಗಿದ್ದರು. ಈಕೆಯನ್ನ ಸದ್ಯ ದೆಹಲಿಯಲ್ಲಿ ಅರೆಸ್ಟ್ ಮಾಡಲಾಗಿರುವಂಥದ್ದು. ಬಯಾಲಜಿ ಉಪನ್ಯಾಸಕಿ ಮನೀಷಾ ಮಂಡಾರೆ ಹಾಗೆ ರಾಷ್ಟ್ರೀಯ ಪರೀಕ್ಷಾ ಪ್ರಾಧಿಕಾರದ ಎಕ್ಸ್ಪರ್ಟ್ ಆಗಿ ತಜ್ಞೆಯಾಗಿಯೂ ಕೂಡ ಮನೀಷಾ ಮಂಡಾರೆ ಇದ್ದರು. ಏನು ಪುಣೆಯ ತನ್ನ ನಿವಾಸದಲ್ಲೇ ಇವರು ಕೋಚಿಂಗ್ ಸೆಂಟರನ್ನು ನಡೆಸ್ತಾ ಇದ್ರಂತೆ. ವಿದ್ಯಾರ್ಥಿಗಳ ಮೂಲಕವೇ ಈಕೆ ಪ್ರಶ್ನೆ ಪತ್ರಿಕೆಯನ್ನು ಹಂಚಿಕೆ ಕೂಡ ಮಾಡ್ತಾ ಇದ್ರು. ಇವರ ಜೊತೆಯಲ್ಲಿ ಇನ್ನೊಬ್ಬ MBBS ವಿದ್ಯಾರ್ಥಿ ವಿಕಾಸ್ ಬಿನ್ವಾಲ್ ಎನ್ನುವಾತನನ್ನು ಅರೆಸ್ಟ್ ಮಾಡಲಾಗಿದೆ. ಈತನಿಗೆ ಈ ವಿಕಾಸ್ ಬಿನ್ವಾಲ್ ಏನಿದ್ದಾನೆ ಈತ ಅಟೆಂಡೆನ್ಸ್ ಸರಿಯಾಗಿರ್ತಾ ಇರಲಿಲ್ಲ, ಕಳಪೆ ಹಾಜರಾತಿ ಇದ್ದಿದ್ದು. ಹಾಗೆ ಈತನಿಗಿದ್ದ ಶೈಕ್ಷಣಿಕ ಅರ್ಹತೆ ಕೂಡ ತುಂಬ ಕಡಿಮೆ ಗುಣಮಟ್ಟದ ಅರ್ಹತೆ ಈತನಿಗಿದ್ದಿದ್ದು. ಗುಣಮಟ್ಟವೇ ಇರಲಿಲ್ಲ ಈತನ ಶೈಕ್ಷಣಿಕ ಅರ್ಹತೆಯಲ್ಲಿ, ಅದು ಕೂಡ ಕಳಪೆಯಾಗಿತ್ತು ವಿಕಾಸ್ ಬಿನ್ವಾಲ್ದು. ಪರೀಕ್ಷೆಗಳಲ್ಲಿ ಈತ ತೆಗಿತಾ ಇದ್ದಿದ್ದ ಮಾರ್ಕ್ಸ್ ಕೂಡ 30% ಮಾತ್ರ. 30% ಮಾರ್ಕ್ಸನ್ನು ತೆಗಿತಾ ಇದ್ದಂತಹ ವಿಕಾಸ್ ಇದ್ದಕ್ಕಿದ್ದಂತೆ 2025ರಲ್ಲಿ ನಡೆಯುವಂಥ ನೀಟ್ ಎಕ್ಸಾಮ್ನಲ್ಲಿ 86% ಅಂಕಗಳನ್ನು ಗಳಿಸ್ಬಿಡ್ತಾನೆ ಈತ. ರಾಜಸ್ಥಾನದ ಸವಾಯಿ ಮಾಧೋಪುರ್ನ ಸರ್ಕಾರಿ ಕಾಲೇಜು GMC ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ನಲ್ಲಿ ಈತ ವಿದ್ಯಾರ್ಥಿಯಾಗಿದ್ದ. ಅನುಮಾನದ ಮೇಲೆ ಈತನನ್ನು ಫಸ್ಟ್ಗೆ ಅರೆಸ್ಟ್ ಮಾಡಲಾಗತ್ತೆ. ಅನುಮಾನದ ಮೇಲೆ ಈತನು ಇರಬಹುದು ಅನ್ನುವ ಡೌಟ್ ಮೇಲೆ ಮೊದಲಿಗೆ ಅರೆಸ್ಟ್ ಮಾಡೋದು. ಅದಾದ ಮೇಲೆ ಈತನ ಒಂದೊಂದೇ ನೀಟ್ ರಹಸ್ಯಗಳು ನೀಟಾಗಿ ಹೊರಗಡೆ ಬೀಳ್ತಾ ಹೋಗುತ್ತೆ. ಆವಾಗ ಗೊತ್ತಾಗಿದ್ದು ಈತ ಎಂಥ ಕಿಲಾಡಿ ಅಂತೇಳಿ MBBS ವಿದ್ಯಾರ್ಥಿ ವಿಕಾಸ್. ಇಲ್ಲಿ ವಿಕಾಸ್ ಅಲ್ಲ, ವಿಕಾಸ್ನ ಫ್ಯಾಮಿಲಿ ಇದರಲ್ಲಿ ಇನ್ವಾಲ್ವ್ ಆಗಿದೆ. ವಿಕಾಸ್ನ ತಂದೆ ಮಾಂಗಿಲಾಲ್, ಆತನ ಚಿಕ್ಕಪ್ಪಂದಿರನ್ನು ಕೂಡ ಈಗ ಅರೆಸ್ಟ್ ಮಾಡಲಾಗಿರುವಂಥದ್ದು. ಯಾಕೆ ಅಂದರೆ ವಿಕಾಸ್ ಕುಟುಂಬದಲ್ಲಿ ವಿಕಾಸ್ಗಷ್ಟೇ ಅಲ್ಲದೆ ಇನ್ನೂ 4 ಜನ ಹೆಣ್ಣು ಮಕ್ಕಳಿಗೂ ಕೂಡ ಮೆಡಿಕಲ್ ಸೀಟ್ಗಳು ಬೇರೆ ಬೇರೆ ಕಾಲೇಜ್ಗಳಲ್ಲಿ ಸಿಕ್ಕಿರುವಂಥದ್ದು. ಮಹಾರಾಷ್ಟ್ರದಲ್ಲಿ, ಜೈಪುರ್ನಲ್ಲಿ, ಹೀಗೆ ಬೇರೆ ಬೇರೆ ಕಾಲೇಜ್ಗಳಲ್ಲಿ ಅವರಿಗೆ ಸೀಟ್ ಸಿಕ್ಕಿದೆ 4 ಹೆಣ್ಮಕ್ಕಳಿಗೆ. ಒಟ್ಟಾರೆಯಾಗಿ 5 2025ರಲ್ಲಿ ನೀಟ್ ಪರೀಕ್ಷೆಯನ್ನು ಬರೆದು ಸೀಟನ್ನು ಪಡೆದಿದ್ದಾರೆ ಅನ್ನೋದು ಮಾಹಿತಿ ಸಿಕ್ಕಿದೆ. ಒಂದು ವಿಕಾಸ್, ಇನ್ನೊಂದು ಇದೇ ಮಾಂಗಿಲಾಲ್ ಅವರ ಮತ್ತೊಬ್ಬ ಪುತ್ರಿ ಪ್ರಕೃತಿ ದೌಸಾ ಅಂತೇಳಿ ಅವರಿಗೆ, ಹಾಗೆ ಸಂಬಂಧಿಯ ಮಗಳು ಗುಂಜನ್ಗೆ ಕೂಡ ಸಿಕ್ಕಿದೆ. ಮತ್ತೊಬ್ಬ ಸಂಬಂಧಿ ಘನಶ್ಯಾಮ್ ಎನ್ನುವವರ 2 ಹೆಣ್ಮಕ್ಕಳಿಗೂ ಕೂಡ ಸೀಟು ಸಿಕ್ಕಿರುವಂಥದ್ದು. ಒಟ್ಟಾರೆಯಾಗಿ 5 ಇವರ ಕುಟುಂಬದಲ್ಲಿಯೇ ನೀಟ್ ಎಕ್ಸಾಮ್ ಪಾಸ್ ಆಗಿ ಸೀಟನ್ನು ಪಡೆದಿದ್ದಾರೆ. ಈಗ ಇವರೆಲ್ಲರೂ ಕೂಡ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದ್ದರಿಂದಲೇ ಸೀಟನ್ನು ಪಡೆದುಕೊಂಡ್ರಾ ಅನ್ನುವ ಅನುಮಾನದ ಮೇಲೆ CBI ಇದರ ಬಗ್ಗೆ ಕೂಡ ಕೂಲಂಕಷ ತನಿಖೆಯನ್ನು ಮಾಡ್ತಾ ಇರುವಂಥದ್ದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.